ಹಲೋ ನಮಸ್ತೆ ಎಲ್ರಿಗೂ. ನಾವೆಲ್ಲರೂ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತಂದರೆ ನಮ್ಮ ಮುಖದ ಬಗ್ಗೆ ವಿಪರೀತ ಕಾಳಜಿ ತಗೊತೀವಿ. ಮುಖ ಚೆನ್ನಾಗಾಗಬೇಕು, ಗ್ಲೋ ಆಗಬೇಕು ಅಂತೆಲ್ಲ ಹೇಳಿಬಿಟ್ಟು. ಆದರೆ ಕೈಗಳ ಬಗ್ಗೆ, ಕಾಲುಗಳ ಬಗ್ಗೆ ಎಷ್ಟೋ ಸಲ ನಾವು ಮರೆತೀವಿ. ಜಾಸ್ತಿ ನಾವು ಕೆಲಸ ಮಾಡೋದ್ರಿಂದ ಏನಾಗುತ್ತೆ, ಅಥವಾ ಬಿಸಿಲಲ್ಲಿ ಓಡಾಡೋದ್ರಿಂದ ಕೈ ಅಥವಾ ಬೆರಳುಗಳಿರ್ಬೋದು, ಕಾಲೆಲ್ಲ ಇರ್ಬೋದು, ತುಂಬ ರಫ್ ಆಗುತ್ತೆ, ಟ್ಯಾನ್ ಆಗುತ್ತೆ, ಹಾಳಾಗುತ್ತೆ, ಸ್ಕಿನ್ ಕೂಡ ಡ್ಯಾಮೇಜ್ ಆಗುತ್ತೆ. ಕೆಲವರ ಕೈಗಳು ಅಥವಾ ಈ ಬೆರಳು ಅಥವಾ ಕಾಲನ್ನೆಲ್ಲ ನೋಡಿ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಒಳ್ಳೆ ಲೋಟಸ್ ಥರ ಇರುತ್ತೆ, ಕಮಲದ ಥರ ಇರುತ್ತೆ. ಹಾಗಾದರೆ ನಾವು ಕೂಡ ಅದೇ ಥರ ಸಾಫ್ಟ್ ಆಗಿರುವ ಮೃದುವಾಗಿರುವಂತಹ ಕೈಗಳು ನಮ್ಗೆ ಬೇಕು, ಅಥವಾ ಸಾಫ್ಟ್ ಪಾದಗಳು ಬೇಕು ಅಂತಂದರೆ ಏನು ಮಾಡಬೇಕು? ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಅದ್ಭುತವಾಗಿರುವಂಥ ಸೀಕ್ರೆಟನ್ನು ಹೇಳ್ತಾ ಇದ್ದೇನೆ. ಇದು ನಮ್ಮ ಸಾಮಾನ್ಯ ಜನರ ಸೀಕ್ರೆಟ್ ಅಲ್ಲ. ಪ್ರಾಚೀನ ಕಾಲದಲ್ಲಿ ರಾಣಿಯರು ಅಥವಾ ಪ್ರಿನ್ಸೆಸ್ ಇವರೆಲ್ಲ ಬಳಸ್ತಾ ಇದ್ದಂತಹ ಒಂದು ಸೌಂದರ್ಯದ ಚಿಕಿತ್ಸೆ. ತುಂಬ ಸಿಂಪಲ್ ಆಗಿ ನಾವು ಕೂಡ ಇದನ್ನ ಮನೇಲಿ ಮಾಡ್ಬೋದು. ಹಿಂದಿನ ಕಾಲದಲ್ಲಿ ಕ್ರೀಮ್ಗಳದೆಲ್ಲ ಏನೂ ಇರಲಿಲ್ಲ. ಏನಿದ್ರೂ ಕೂಡ ನ್ಯಾಚುರಲಿ ಅಥವಾ ನಮ್ಮ ನೇಚರಲ್ಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡಿಕೊಂಡೇ ಸೌಂದರ್ಯವನ್ನು ಕಾಪಾಡ್ತಾ ಇದ್ರು. ಅಂಥ ಅದ್ಭುತವಾಗಿರುವಂಥ ಒಂದು ರಾಯಲ್ ಸೀಕ್ರೆಟ್ ಟಿಪ್ಸನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ನಿಮಗೆ ಇನ್ನೊಂದು ನಾನು ಹೇಳ್ತೀನಿ, ಈ ಅಮ್ಮಿಸ್ ಗ್ಲೋ ಅನ್ನುವಂಥ ನನ್ನ ಚಾನಲಲ್ಲಿ ನಿಮಗೆ ರಾಯಲ್ ಆಗಿರುವಂಥ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿಯಂದಿರು ಇರ್ಬೋದು, ಅಥವಾ ಹಿಂದಿನ ಕಾಲದ ರಾಣಿಯರು ಇರ್ಬೋದು, ಪ್ರಿನ್ಸಸ್ಗಳಿರ್ಬೋದು, ಇವರೆಲ್ಲ ಬಳಸ್ತಾ ಇದ್ದಂತಹ ಸೌಂದರ್ಯ ಚಿಕಿತ್ಸೆಗಳ ಬಗ್ಗೆನೇ ನಾನು ಜಾಸ್ತಿ ಮಾತಾಡ್ತೇನೆ. ಮತ್ತು ಒಳ್ಳೊಳ್ಳೆಯ ರಾಯಲ್ ಅಥವಾ ಪ್ರೀಮಿಯಂ ಲಕ್ಸುರಿ ಕ್ರೀಮ್ಗಳೆಲ್ಲ ಇರುತ್ತಲ್ವಾ, ಇದರ ಬಗ್ಗೆನೇ ನಾನು ಮಾತಾಡ್ತೀನಿ ಜಾಸ್ತಿ. ನಿಮಗೆ ನ್ಯಾಚುರಲ್ ಸಾಮಾನ್ಯವಾಗಿರುವಂಥ ಬ್ಯೂಟಿ ಟಿಪ್ಸ್ಗಳದ್ದು ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ನನ್ನ ಅಮೇಸ್ ಕುಕರಿ ಫಾಲೋ ಮಾಡಿ. ರಾಯಲ್ ಆಗಿರುವಂತಹ ಪ್ರೀಮಿಯಂ ಆಗಿರುವಂಥ ಲಕ್ಸುರಿಯಸ್ ಬ್ಯೂಟಿ ಟಿಪ್ಸ್ಗಳ ಡೀಟೇಲ್ಸ್ ಬೇಕು ಅಂತಂದರೆ ನೀವು ಅಮ್ಮಿಸ್ ಗ್ಲೋನ ಫಾಲೋ ಮಾಡಿ. ನೀವು ಕೂಡ ರಾಣಿಯರ ಥರ ಫೀಲ್ ಮಾಡಬೇಕು, ನಾವು ಕೂಡ ಯಾವಾಗಲೂ ಪ್ರಿನ್ಸಸ್ ಥರ ಹೊಳೆಯಬೇಕು ಅಂತಂದರೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಲೇಬೇಡಿ. ಸೊ ಹಾಗಾದರೆ ಇವಾಗ ಟಾಪಿಕ್ಗೆ ಬರೋಣ. ಇದೇನಾದರೂ ಆ ಸಿಂಪಲ್ ಚಿಕಿತ್ಸೆ ಅಥವಾ ಸಿಂಪಲ್ ಟಿಪ್ಸ್, ಇದು ತುಂಬಾ ಸುಲಭವಾಗಿ ನಾವು ಯಾರು ಬೇಕಾದರೂ ಟ್ರೈ ಮಾಡ್ಬೋದು, ಮನೆಯಲ್ಲೇ ಟ್ರೈ ಮಾಡ್ಬೋದು. ಹಿಂದಿನ ಕಾಲದಲ್ಲಿ ರಾಣಿಯರೆಲ್ಲ ಹಾಲು ಮತ್ತು ಲೋಟಸ್ ಅಂದರೆ ತಾವರೆ ಹೂವನ್ನು ಉಪಯೋಗ ಮಾಡಿಕೊಂಡು ಈ ಒಂದು ಚಿಕಿತ್ಸೆಯನ್ನು ಮಾಡ್ತಾಯಿದ್ರು. ಆದರೆ ನಮಗೆ ಇವಾಗ ಲೋಟಸ್ ಸಿಗಲ್ಲ, ಅಂದರೆ ಈ ತಾವರೆ ಅಥವಾ ಕಮಲ ನಮಗೆ ಸಿಗಲ್ಲ. ಸಿಕ್ಕಿದ್ರೆ ಒಳ್ಳೆಯದು, ಇಲ್ಲದಿದ್ದರೆ ತಲೆನೇ ಕೆಡಿಸ್ಕೊಳ್ಬೇಕಾಗಿಲ್ಲ. ನಾವಿದಕ್ಕೆ ಗುಲಾಬಿ ಎಸಲನ್ನು ಬಳಸ್ಬೋದು. ನಮಗೆ ಇದನ್ನು ಮಾಡೋದಕ್ಕೆ ಬೇಕಾಗಿರುವಂಥದ್ದು ಕಚ್ಚಾ ಹಾಲು, ಅಂದರೆ ನಾವು ಕಾಯಿಸಬಾರ್ದು, ಹಸಿ ಹಾಲು ಬರುತ್ತಲ್ವ, ಅದು ಹಾಲು ಒಂದು ಅರ್ಧ ಬೌಲು ಸಾಕು. ಅರ್ಧ ಬೌಲು ನೀರು, ಅಥವಾ ನೀವು ಪೂರ್ತಿ ಹಾಲಲ್ಲಿ ಮಾಡ್ತೀರಂತಂದ್ರೂ ಓಕೆ, ಏನೂ ತೊಂದರೆ ಇಲ್ಲ. ಇಲ್ದಿದ್ರೆ ಅರ್ಧದಷ್ಟು ನೀರು, ಅರ್ಧದಷ್ಟು ಹಾಲನ್ನು ಒಂದು ಅಗಲವಾದ ಪಾತ್ರೆಗೆ ಹಾಕಿ. ಇದನ್ನ ನಿಮ್ಮ ಮನೆಯಲ್ಲಿ ಅಂದರೆ ಸಿಲ್ವರ್ ಪಾತ್ರೆ, ಬೆಳ್ಳಿ ಪಾತ್ರೆ ಇದ್ದರೆ ಅಥವಾ ತಾಮ್ರದ ಪಾತ್ರೆ ಇದ್ದರೆ ತುಂಬ ಒಳ್ಳೆಯದು. ಇಲ್ಲದಿದ್ದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಯಾವುದಾದ್ರೂ ಸ್ಟೀಲ್ ಪಾತ್ರೆಗೆ ಈ ಹಾಲನ್ನು ಹಾಕಿ ಅಗಲವಾಗಿರಬೇಕು. ನಾವು ಕೈಯನ್ನು ಅದರಲ್ಲಿ ಸೋಪ್ ಮಾಡಿ, ಅಂದರೆ ಬೆರಳುಗಳನ್ನು ಅದರಲ್ಲಿ ಸೋಪ್ ಮಾಡಿ ಇಡಲಿಕ್ಕೆ ನಮ್ಗೆ ಆಗಬೇಕು. ಹಾಕಿದ ನಂತರ ಅದಕ್ಕೆ 1 ಚಮಚದಷ್ಟು ಜೇನುತುಪ್ಪನ ಸೇರಿಸಬೇಕು. ಜೇನುತುಪ್ಪ ಕೈಯನ್ನು ಸಾಫ್ಟ್ ಮಾಡೋದಕ್ಕೆ, ಮಾಯ್ಶ್ಚರೈಸ್ ಅಥವಾ ಈ ಹೈಡ್ರೇಟ್ ಆಗಿಡಲಿಕ್ಕೆ ತುಂಬ ಒಳ್ಳೆಯದು. ಮಾಯ್ಶ್ಚರೈಸಿಂಗ್ ಅಂಶ ಇರುತ್ತಲ್ವ, ಅದನ್ನ ಲಾಕ್ ಮಾಡುತ್ತೆ. ಅದಾದ ನಂತರ ಅದಕ್ಕೆ 2 ಚಮಚದಷ್ಟು ರೋಸ್ ವಾಟರನ್ನು ಬಳಸಬೇಕು. ನಿಮಗೆ ರೋಸ್ ವಾಟರ್ ಪ್ಯೂರ್ ಆಗಿರುವಂಥದ್ದು ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ನಾನು ಟ್ಯಾಗ್ ಮಾಡಿರ್ತೇನೆ. ಪ್ಯೂರ್ ಆಗಿರುವಂಥ ರೋಸ್ ವಾಟರನ್ನು ಬಳಸಿ 1-2 ಚಮಚದಷ್ಟು. ಚಿಟಿಕೆಯಷ್ಟು ಅರಿಶಿನ, ಅದರಲ್ಲೂ ನಿಮಗೆ ಕಸ್ತೂರಿ ಮಂಜಲಿದ್ರೆ ತುಂಬ ಒಳ್ಳೆಯದು, ಚಿಟಿಕೆಯಷ್ಟು ಹಾಕ್ಬೋದು. ಕಸ್ತೂರಿ ಮಂಜಲ್ ಇಲ್ಲದಿದ್ದರೆ ನಾರ್ಮಲಾಗಿ ಅಡುಗೆಗೆ ಬಳಸುವಂಥ ಅರಿಶಿನ ಸ್ವಲ್ಪ ಹಾಕೊಳ್ಳಿ. ಇದಕ್ಕೆ ಇನ್ನೊಂದು ಮುಖ್ಯವಾಗಿರುವಂಥದ್ದು ಅಲೋವೆರಾ ಜೆಲ್ ಇದ್ದರೆ ಅದು ಚೂರು ಹಾಕೊಳ್ಳಿ. ಅದಾದ ನಂತರ ಗುಲಾಬಿ ಎಸಲು ಸ್ವಲ್ಪ ಹಾಗೇನೆ ಬಿಡಿಸಿ ಹಾಕಬೇಕು. ಇದು ನಿಮಗೆ ರಾಯಲ್ ಫೀಲ್ ಕೊಡುತ್ತೆ ಮತ್ತು ಒಳ್ಳೆ ಫ್ರ್ಯಾಗ್ರೆನ್ಸನ್ನು ಕೂಡ ಕೊಡುತ್ತೆ. ನಿಮಗೆ ಹಾಲು ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ನಮ್ಮ ತ್ವಚೆನ ಕ್ಲೀನ್ ಮಾಡೋದಕ್ಕೆ ಮತ್ತು ಬ್ರೈಟ್ ಮಾಡೋದಕ್ಕೆ ತುಂಬ ಒಳ್ಳೆಯದು. ನಮ್ಮ ಕೈ ಕಾಲಿನ ಸ್ಕಿನ್ ಇರುತ್ತೆ, ಬೆರಳಿನ ಸ್ಕಿನ್ ಏನಿರುತ್ತೆ ಅದು ತುಂಬ ಸ್ಮೂತಾಗಿ ಮಾಡುತ್ತೆ ಈ ಹಾಲು. ಅದಕ್ಕೆ ರೋಸ್ ವಾಟರ್, ಸ್ವಲ್ಪ ಜೇನುತುಪ್ಪ, ಚಿಟಿಕೆ ಅರಿಶಿನ ಅಥವಾ ಕಸ್ತೂರಿ ಮಂಜಲ್, ಅದಾದ ನಂತರ ಸ್ವಲ್ಪ ಗುಲಾಬಿ ಎಸಲು ಇದ್ರೆ ಅಲೋವೆರಾ ಜೆಲ್ ಸೇರಿಸಿ ಇಷ್ಟನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ. ಇದೆಲ್ಲದೂ ಇದೆಯಲ್ವಾ ನಿಮ್ಮ ಸ್ಕಿನ್ನನ್ನು ಬ್ಯೂಟಿಫುಲ್ ಆಗಿ ಮಾಡುತ್ತೆ. ಬಿಸಿಲಿಗೆ ಓಡಾಡಿ ಕೈಗಳಲ್ಲಿ ಎಷ್ಟೇ ಕಪ್ಪಾಗಿರಲಿ, ಎಷ್ಟೇ ಕೆಲಸ ಮಾಡಿ, ಎಷ್ಟೇ ರಫ್ ಆಗಿರಲಿ, ನೀವೊಂದು 10-15 ನಿಮಿಷ ಇದೇನು ಮಿಕ್ಸ್ ರೆಡಿ ಮಾಡಿದ್ದೀರಲ್ಲ ಅದರಲ್ಲಿ ಕ್ಲೀನಾಗಿ ಕೈಯನ್ನು ಮುಳುಗಿಸಿಡಬೇಕು. 10-15 ನಿಮಿಷ.
ನಡುವೆ ನೀವು ಲೈಟಾಗಿ ಈ ಥರ ಮಸಾಜ್ ಮಾಡ್ತಾ ಇರಬೇಕು. ಅಂದರೆ ಸೋಪ್ ಮಾಡಿ ಇಟ್ಟಿರ್ತೀರಲ್ವ, ಅಂದರೆ ಅದ್ದಿ ಇಟ್ಬಿಡ್ತೀರಲ್ವ, ಆವಾಗಲೇ ಹೀಗೆ ಸ್ವಲ್ಪ ಮಸಾಜ್ ಮಾಡ್ತಾ ಇರಬೇಕು ಆ ಹಾಲು ಒಳಗಡೆನೆ. 10ರಿಂದ 15 ನಿಮಿಷ ನೀವು ಈ ಥರ ಮಾಡಬೇಕು. ವಾರದಲ್ಲಿ 2ರಿಂದ 3 ಸರಿ ಮಾಡ್ಬೋದು. ಒಂದೇ ವಾರದಲ್ಲಿ ನಿಮಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಎಲ್ಲ ಟೈಪ್ ಆಫ್ ಸ್ಕಿನ್ ಅವರಿಗೂ ಏನೂ ಪ್ರಾಬ್ಲಮ್ ಇಲ್ಲ. ಅದಾದ ನಂತರ ನೀವು ಕ್ಲೀನಾಗಿ ಆ ಹಾಲನ್ನೇನು ಬಿಸಾಡುವಂಥ ಅವಶ್ಯಕತೆ ಇಲ್ಲ. ಅದನ್ನ ಏನು ಮಾಡ್ಬೋದು ಅಂತಂದರೆ, ನೀವು ಎತ್ತಿಡಿ ಇದಿಷ್ಟು ಇಂಗ್ರೀಡಿಯೆಂಟ್ಸನ್ನು ಸೇರಿಸಿ, ಓಕೆ, ಅದರಲ್ಲಿ ರೋಸ್ ಪೆಟಲ್ಸ್ ಇರುತ್ತೆ, ಗುಲಾಬಿ ಎಸ್ಲೆ ಇರುತ್ತೆ, ಅಲೋವೆರಾ ಜೆಲ್ದ ಅಂಶ ಇರುತ್ತೆ, ಇದೆಲ್ಲದೂ ಇರುತ್ತಲ್ವ. ಸ್ವಲ್ಪ ಅದರಲ್ಲಿ ಹಾಲನ್ನು ಎತ್ತಿ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಗಂಧದ ಪುಡಿಯನ್ನು ಹಾಕಿ ಪೇಸ್ಟ್ ಥರ ಮಾಡಿಕೊಂಡು ಕ್ಲೀನಾಗಿ ಕೈಗೆಲ್ಲ ಸ್ಕ್ರಬ್ ಮಾಡ್ಬೋದು. ಕೈಗೆ, ಕುತ್ತಿಗೆಗೆ, ಕಂಕುಳ ಭಾಗದಲ್ಲಿ ಕೆಲವೊಂದು ಸರಿ ಕಪ್ಪಾಗುತ್ತಲ್ವ, ಅಲ್ಲಿ ಕೂಡ ಸ್ಕ್ರಬ್ ಮಾಡ್ಬೋದು. ಅದಾದ ನಂತರ ಇಲ್ಲಿ ಕೈಯಲ್ಲೆಲ್ಲ ಕೆಲವ್ರದ್ದು ಕಪ್ಪಾಗಿರುತ್ತಲ್ವ, ಅಲ್ಲಿ ಕೂಡ ಕ್ಲೀನಾಗಿ ಹಚ್ಚಿ ನೀವು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆನ ಮಾಡಿದರೆ ತುಂಬ ಒಳ್ಳೆಯದು. ಯಾಕಂತಂದರೆ ನೀವು ಕೊನೆಗೆ ಆ ಹಾಲನ್ನು ಸ್ವಲ್ಪ ತೆಗೆದು ಅದಕ್ಕೆ ಕಡಲೆ ಹಿಟ್ಟು, ಗಂಧದ ಪುಡಿ ಹಾಕಿ ಕ್ಲೀನಾಗಿ ಕೈಗೆ, ಬೆನ್ನಿಗೆ, ಕುತ್ತಿಗೆಗೆ, ಕಂಕುಳ ಭಾಗಕ್ಕೆಲ್ಲ ಹಾಕಿ ಕ್ಲೀನಾಗಿ ತಿಕ್ಕಿ ಅದಾದ ನಂತರ ಕ್ಲೀನಾಗಿ ಸ್ನಾನ ಮಾಡಿ ಅಥವಾ ನೀರಲ್ಲಿ ತೊಳೆದ್ಬಿಡಿ. ಸೊ ಇದರಿಂದ ನಾವು ಎರಡು ಬೆನಿಫಿಟ್ಸನ್ನು ಮಾಡ್ಕೋಬೋದು. ಇದು ನಿಮ್ಮ ಸ್ಕಿನ್ನನ್ನು ಕ್ಲಿಯರ್ ಮಾಡುತ್ತೆ, ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ, ಸ್ಮೂತಾಗಿಸದೆ. ಇನ್ನೊಂದು ಏನು ಅಂತಂದರೆ, ಬಿಸಿಲಲ್ಲಿ ಓಡಾಡಿ ಕಪ್ಪಾಗಿದ್ರೆ ಅದನ್ನೂ ಕೂಡ ನಿವಾರಣೆ ಮಾಡಿ, ಅಂದರೆ ಟ್ಯಾನ್ ಆಗಿರೋದನ್ನು ಕೂಡ ಕಮ್ಮಿ ಮಾಡಿ ನಿಮ್ಮ ಸ್ಕಿನ್ ಗ್ಲೋ ಆಗೋ ಥರ, ರಾಯಲ್ ಆಗಿ ಹೊಳೆಯೋ ಥರ, ನಿಮ್ಗೆ ಒಳ್ಳೆ ಕ್ವೀನ್ ಅನ್ನೋ ಥರ ವೈಬ್ ಕೊಡುತ್ತೆ. ಯಾಕಂತಂದರೆ ಎಲ್ಲ ನೀವು ಚಿಕಿತ್ಸೆ ಅಥವಾ ಈ ಟ್ರೀಟ್ಮೆಂಟ್ ಮಾಡ್ತಾ ಇರಬೇಕಾದ್ರೆ ಗುಲಾಬಿ ಹಸಿಲಿನ ಪರಿಮಳ ಇರ್ಬೋದು, ಹಾಲಿರ್ಬೋದು, ಅರಿಶಿನ ಅಥವಾ ಚಂದನ, ಇದೆಲ್ಲ ನಿಮ್ಗೊಂಥರ ಆ ರಾಯಲ್ ಫೀಲನ್ನು ಕೊಡುತ್ತೆ. ನಿಮಗೆ ಖುಷಿ ಆಗುತ್ತೆ. ಯಾಕಂತಂದರೆ ಸ್ಪಾಗಳಲ್ಲಿ ನಮಗೆ ಹೋಗಿ ಪ್ರತಿಯೊಬ್ಬರಿಗೆ ಹೋಗಿ ಮಾಡೋಕ್ಕೆ ಆಗಲ್ಲ, ಟೈಮೂ ಸಿಗಲ್ಲ. ಅದ್ರ ಬದಲು ನಿಮ್ಮ ಮನೇಲಿ ಈ ಥರ ನಾವು ಮಾಡಿಕೊಂಡ್ರೆ ಇದರಿಂದ ಅದ್ಭುತ ಲಾಭವನ್ನು ಪಡಿಬೋದು. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ನಮಗೇನು ಬೇಕಾಗಿಲ್ಲ, ಎಲ್ಲ ಮನೇಲೇ ಸಿಗುವಂಥದ್ದು. ವಾರದಲ್ಲಿ ಒಂದು 3 ಸರಿ ಮಾಡಿ, ಒಂದ್ಸರಿ ನೀವು ಮಾಡಿ ಒರೆಸಿ ಅಥವಾ ಅಂದರೆ ತೊಳ್ಕೊಂಡು ಒರೆಸಿ ಆದ ನಂತರ ಒಂದು ಮರಿಬೇಡಿ, ಯಾವುದಾದ್ರೂ ಒಳ್ಳೆಯ ಬಾಡಿ ಲೋಷನನ್ನು ಹಚ್ಕೊಳ್ಳಿ, ಅಥವಾ ನೀವು ಹ್ಯಾಂಡ್ ಕ್ರೀಮ್ ಅಂತ ಬರುತ್ತೆ ಅದನ್ನ ಹಚ್ಕೊಳ್ಳಿ. ನಿಮ್ಗೆ ಇದೆಲ್ಲ ಮಾಡೋದಕ್ಕೆ ಆಗಲ್ಲ ಅಂತಂದರೆ ಇನ್ನೂ ಒಂದು ನಿಮಗೆ ಸೀಕ್ರೆಟ್ ಹೇಳ್ತೀನಿ, ಒಂದು ಒಳ್ಳೆಯ ಹ್ಯಾಂಡ್ ಕ್ರೀಮ್ ಬಗ್ಗೆ ಕೂಡ ಹೇಳ್ತೀನಿ. ಇದು ಕೂಡ ನಮ್ಮ ಕೈಯನ್ನು ಸಾಫ್ಟಾಗಿ ಇಡಲಿಕ್ಕೆ ತುಂಬ ಒಳ್ಳೆಯದು. ವಾರದಲ್ಲಿ 2ರಿಂದ 3 ಸರಿ ಮಾಡಿ ಅದ್ಭುತವಾಗಿರುವಂಥ ಲಾಭನ ಪಡ್ಕೋಬೋದು. ಈ ಕ್ರೀಮ್ ಬಗ್ಗೆ ಹೇಳಿದ್ನಲ್ಲ, ಇದೆಲ್ಲ ಮಾಡೋದಕ್ಕಾಗಲ್ಲ ಮೇಡಮ್, ನಮಗೆ ಒಳ್ಳೆಯ ಕ್ರೀಮ್ ಇದ್ದರೆ ಹೇಳಿ ಅಂತಂದರೆ, ಈ ಫಾರೆಸ್ಟ್ ಎಸೆನ್ಷಿಯಲ್ ಅವ್ರದ್ದು ಒಂದು ಕ್ರೀಮ್ ಬರುತ್ತೆ, ಹ್ಯಾಂಡ್ ಕ್ರೀಮ್ ಅಂತ, ಅದು ಚೆನ್ನಾಗಿದೆ. ನೀವು ದಿನಕ್ಕೆ 2 ಸರಿ ಅಂದರೆ ನೀವು ಸ್ನಾನ ಮಾಡಿ ಆದ ನಂತರ ಕ್ಲೀನಾಗಿ ಹಚ್ಚಿ ಮಸಾಜ್ ಮಾಡಬೇಕು, ಬೆರಳಿಗೆ ಇದೆಲ್ಲ ಕ್ಲೀನಾಗಿ ಮಸಾಜ್ ಮಾಡಬೇಕು. ಸೂಪರಾಗಿ ಕೈ ಸಾಫ್ಟಾಗಿ ಉಳಿಯುತ್ತೆ, ದಿನ ಪೂರ್ತಿ ಹೈಡ್ರೇಟ್ ಆಗಿ ಇರುತ್ತೆ. ನೋಡೋರಿಗೆ ಕೂಡ ಏನಿಷ್ಟು ಸಾಫ್ಟಾಗಿದೆಯಲ್ಲ ನಿಮ್ಮ ಸ್ಕಿನ್, ಎಷ್ಟು ಸಾಫ್ಟಾಗಿದೆಯಲ್ಲ ಹ್ಯಾಂಡ್ಸ್ ಅನ್ನೋ ಥರ ಫೀಲ್ ಇರುತ್ತೆ. ಆ ಕ್ರೀಮ್ದು, ಹ್ಯಾಂಡ್ ಕ್ರೀಮ್ದು ಲಿಂಕ್ ಬೇಕಾದರೂ ಈ ವಿಡಿಯೋದಲ್ಲಿ ಹಾಕಿರ್ತೇನೆ, ನೀವು ಬೈ ಮಾಡ್ಬೋದು. ಇದನ್ನೆಲ್ಲ ನಾವು ಉಪಯೋಗ ಮಾಡಿ ಸೌಂದರ್ಯನ ಕಾಪಾಡಿದರೆ ತುಂಬ ಚೆನ್ನಾಗಿರುತ್ತೆ. ನಮಗೆ ತುಂಬ ಚೆನ್ನಾಗಿ ಕಾನ್ಫಿಡೆಂಟ್ ಆಗಿನೂ ಇರ್ತೀವಿ. ನಮಗೆ ಕೂಡ ನಾನು ಒಳ್ಳೆ ಗ್ಲೋ ಆಗ್ತಾ ಇದ್ದೇನೆ, ಯಾವಾಗಲೂ ಅಷ್ಟೇ ನಾವು ಹೆಂಗೆ ಬೇಕಾದರೂ ಇರೋಣ. ಆದರೆ ಇದೆಯಲ್ವಾ, ನಮ್ಮನ್ನು ನಾವು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಕ್ವೀನ್ ಥರನೇ ಬಾಳಬೇಕು. ಜಾಸ್ತಿ ಖರ್ಚು ಮಾಡಬೇಕಾಗಿಲ್ಲ, ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡಿಕೊಂಡು ಮಾಡ್ಬೋದು. ನಾವು ಮನಸ್ಸು ಮಾಡಬೇಕು ಅಷ್ಟೇ. ಈ ಥರ ಕೆಲವೊಂದು ಸಿಂಪಲ್ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ 1 ತಿಂಗಳಲ್ಲಿ 2 ತಿಂಗಳಲ್ಲಿ ನೀವು ಗ್ಲೋ ಆಗೋದನ್ನು ತಪ್ಪಿಸೋಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗೋದನ್ನು ತಪ್ಪಿಸೋಕ್ಕೆ ಕೂಡ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಇದೆಲ್ಲ ಏನು ಅಂತಂದ್ರೆ ಹಿಂದಿನ ಕಾಲದಲ್ಲಿ ಮಾಡಿ ಅಂದರೆ ಅವರೆಲ್ಲ ರಿಸಲ್ಟ್ ಪಡ್ಕೊಂಡಿರುವಂಥ ಅತ್ಯದ್ಭುತವಾಗಿರುವಂಥ ಸೌಂದರ್ಯ ಚಿಕಿತ್ಸೆಗಳು. ನಾನು ಇದನ್ನ ಸುಮ್ಮನೆ ಅಲ್ಲಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳ್ತಾ ಇಲ್ಲ. ಇದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿ ಬೇರೆ ಬೇರೆ ಬುಕ್ಗಳನ್ನೆಲ್ಲ ಓದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆಯ ಸೀಕ್ರೆಟನ್ನು ಹೇಳ್ತಾ ಇದ್ದೇನೆ. ಅದು ಕೂಡ ಈ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡೋದಕ್ಕೆ ರಾಯಲ್ ಆಗಿ ಸಿಂಪಲಾಗಿ ಮಾಡುವಂಥ ಒಂದು ಟೆಕ್ನಿಕ್ ಇದೆ. ಇದು ಮಾರ್ಕೆಟಲ್ಲಿ ಅವೈಲೇಬಲ್ ಇರುವಂಥ ಒಂದು ಬೆಸ್ಟ್ ಮೆಥಡ್. ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಹೇಳಿರ್ತೇನೆ. ಸೊ ನೀವು ಕಂಟಿನ್ಯೂಸ್ ಆಗಿ ಪ್ರತಿದಿನ 7 ಗಂಟೆಗೆ ಅಮ್ಮಿಸ್ ಗ್ಲೋ ಚಾನೆಲನ್ನು ನೋಡಿ, ನಿಮಗೆ ಎಲ್ಲ ವೀಡಿಯೋಸ್ ಅಂದರೆ ಈ ಬ್ಯೂಟಿ ಟಿಪ್ಸ್ ಬಗ್ಗೆ ಎಲ್ಲ ವೀಡಿಯೋಸ್ ದೊರಕ್ತಾ ಹೋಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲಿ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.